ನೀರು ಹರಿಸುವಂತೆ ಸಿಡಬ್ಲ್ಯೂಸಿ ಆದೇಶವನ್ನ ನೀಡಿರುವುದು ಸರಿಯಲ್ಲ. ಮಾಜಿ ಸಚಿವ ಸಾರಾ ಮಹೇಶ್ ಮೈಸೂರಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ರೈತರು ಬೆಳೆದಿರುವ ಬೆಳೆಗಳು ಒಣಗಿ ಹೋಗ್ತಾ ಇದ್ದಾವೆ, ಕೆರೆ ಕಟ್ಟೆಗಳು ಬರದಾಗಿ ಹೋಗಿದ್ದಾವೆ ಅಂತ ಹೇಳಿ ಸಾರಾ ಮಹೇಶ್ ಕಿಡಿಕಾರಿದ್ದಾರೆ. ಬಳ್ಳೂರು ಕಟ್ಟೆ, ಕಟ್ಟೇಪುರ, ವಿರ್ಲೇಶ್ರೇಣಿ, ರಾಂಪುರ, ಹಾರಂಗಿ ನಾಲೆಗಳಿಗೆ ಕಟ್ಟು ಪದ್ಧತಿಯಂತೆ ನೀರನ್ನು ಬಿಡಬೇಕು. ಹಾರಂಗಿ ಜಲಾಶಯದಿಂದ ನಾಲೆಗಳಿಗೆ ನೀರನ್ನು ಹರಿಸಬೇಕು, ಇಲ್ಲದೇ ಇದ್ರೆ ಹೋರಾಟ ಅನಿವಾರ್ಯ ಆಗತ್ತೆ ಅಂತ ಹೇಳಿ ಕೂಡ ಇದೇ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾರಾ ಮಹೇಶ್. ನೀರನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದು ಸರ್ವೋಚ್ಚ ನ್ಯಾಯಾಲಯದ CWC ಮೀಟಿಂಗಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಆದರೆ ಅದು ಕೃಷ್ಣರಾಜನಗರಕ್ಕೆ ಅಳವಡಿಸಲ್ಲ. ಕಟ್ಟೇಪುರ ಡ್ಯಾಮ್ ಕಟ್ಟಿರ್ತಕ್ಕಂಥದ್ದು ಕೃಷ್ಣರಾಜನಗರ ಅಣೆಕಟ್ಟನ್ನು ಕಟ್ಟಕ್ಕೆ ಮುಂಚೆ. ಬಳ್ಳೂರು ಕಟ್ಟೆಯನ್ನು ಕಟ್ಟಿರ್ತಕ್ಕಂಥದ್ದು ಕೃಷ್ಣರಾಜನಗರ ಅಣೆಕಟ್ಟನ್ನು ಕಟ್ಟಕ್ಕೆ ಮುಂಚೆ. ಚಾಮರಾಜ ಎಡದಂಡೆ, ಬಲದಂಡೆ, ಕಟ್ಟೇಪುರ, ಹಾರಂಗಿ, ರಾಮಸಮುದ್ರ ಈ ನಾಲೆಗಳ ನೀರನ್ನು ಕೊಡದೆ ಹೋದರೆ ಕೆರೆ ಕಟ್ಟೆಗಳು ತುಂಬಲ್ಲ. ಬೋರ್ವೆಲ್ಗಳು ರೀಚಾರ್ಜ್ ಆಗಲ್ಲ. ರೈತರು ಏನು ವರ್ಷದ ಬೆಳೆ ಅಡಿಕೆ, ತೆಂಗು ಇವೆಲ್ಲವೂ ಕೂಡ ಒಣಗೋಗ್ತವೆ. ನಾವು ಸರ್ಕಾರವನ್ನು, ಅಧಿಕಾರಿಗಳನ್ನ ಒತ್ತಾಯ ಮಾಡ್ತಕ್ಕಂಥದ್ದು ನೀವು ಯಾರಾದರೂ ಹೋಗಿ ನೋಡ್ಬೋದು. ಗ್ರಾಫೈಟ್ ಇಂಡಿಯಾ ಅಂತೇಳಿ ಪವರ್ ಜನರೇಟ್ ಮಾಡುತ್ತೆ. ಅಲ್ಲಿಗೆ ಫುಲ್ ನೀರು ಹೋಗ್ತಾ ಇದೆ. ಒಂದು ಕಾಲುವೆ ಪೂರ್ತ ನೀರು ಹೋಗ್ತಾ ಇದೆ. ಅದು ಬಂದು ಮತ್ತೆ KRSಗೆ ಬರುತ್ತೆ. ನಮ್ಮ ಈ ನಾಲೆಗಳಲ್ಲಿ ಏನು ನೀರನ್ನು ಹರಿಬಿಡ್ತೀವಿ, ಕೆರೆ ಕಟ್ಟೆಗಳು ತುಂಬಿದ ಮೇಲೆ ಮತ್ತೆ ಅದು ಬಂದು KRSಗೆ ಸೇರುತ್ತೆ. ಅದರಿಂದ ನನ್ನ ಕೃಷ್ಣರಾಜನಗರದ 22 ವರ್ಷದ ರಾಜಕೀಯ ಜೀವನದಲ್ಲಿ ನಮ್ಮ ಕ್ಷೇತ್ರದ ಜನ 15 ವರ್ಷ ಶಾಸಕನನ್ನಾಗಿ ನಾನು ಮಾಡಿದರು. ನೀವು ಕೂಡ ಎಲ್ಲ ಕಾವೇರಿ ನೀರಾವರಿ ನಿಗಮದ ಹತ್ರ ಬಂದಿದ್ರಿ. ನಮ್ಮ ಅಶ್ವಿನೂ ಬಂದಿದ್ರು, ಅವತ್ತು ನಮ್ಮೆಲ್ಲ ಮುಖಂಡರು ಬಂದಿದ್ದರು, ಕುಮಾರಣ್ಣರವರು ಬಂದಿದ್ದರು. ಅಂಥ ಬರದಲ್ಲೂ ಕೂಡ ನೀರನ್ನು ಬಿಡಿಸೋವಂಥ ಕೆಲಸವನ್ನು ಮಾಡಿದ್ವಿ. ನಮ್ಮ ಮಹಾರಾಜರು ಅದಕ್ಕಿಂತ ಮುಂಚೆ ಕಟ್ಟಿರ್ತಕ್ಕಂಥ ನಾಲೆಗಳು ಏನಿದ್ದಾವೆ ಅದಕ್ಕೂ ನಿಮ್ಮ ಮೀಟಿಂಗೂ ಸಂಬಂಧ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಬೆಂಗಳೂರಿಗೆ ಹೇಗೆ ನೀರು ಕೊಡಬೇಕು ಕುಡಿಯೋಕ್ಕೆ, ಅದೇ ರೀತಿ ನಮ್ಮ ಆ ಭಾಗದ ಸುಮಾರು 70,000 ಎಕರೆ ರೈತರ
ಭತ್ತ ಬೆಳೆಯುವಂಥದ್ದು, ದ್ವಿದಳ ಧಾನ್ಯವನ್ನು ಬೆಳೆಯುವಂಥದ್ದು, ಈ ರೀತಿಯ ರೈತರು ಅದನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಅವರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.